ಆಪರೇಷನ್ ಸಿಂಧೂರ್ನಲ್ಲಿ ಧ್ವಂಸವಾಗಿದ್ದಂತಹ ಕಟ್ಟಡ ಇದೀಗ ಮರು ನಿರ್ಮಾಣ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾರು ನಿರ್ಮಾಣ ಮಾಡಿದ್ರು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮತ್ತೆ ತಲೆ ಎತ್ತಿದೆ ಒಡಿಸ್ ಆಗಿದ್ದಂತಹ ಜೆಇಎಂ ಹೆಡ್ ಕ್ವಾರ್ಟರ್ಸ್. ಆಪರೇಷನ್ ಸಿಂಧೂರ್ನಲ್ಲಿ ಧ್ವಂಸವಾಗಿದ್ದಂತಹ ಕಟ್ಟಡ ಮರು ನಿರ್ಮಾಣ ಆಗಿದೆ. ಬಹವಾಲ್ಪುರದಲ್ಲಿ ಮತ್ತೆ ಕಾಣಿಸಿಕೊಂಡಂತಹ ಮಾರ್ಕಸ್ ಸುಬಾನಲ್ಲಾ ಕೇಂದ್ರ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನೆಲಸಮವಾಗಿದ್ದಂತಹ ಕಟ್ಟಡಕ್ಕೆ ಮರು ಜೀವ ಸಿಕ್ಕಿದೆ. ಭಾರತೀಯ ಸೇನೆಯ ದಾಳಿಯಿಂದ ಧ್ವಂಸವಾಗಿದ್ದಂತಹ ಉಗ್ರರ ಕೇಂದ್ರ. ಜೈಷ್ ಚಟುವಟಿಕೆಗಳ ಬಗ್ಗೆ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಯಾವ ರೀತಿಯಾಗಿ ಧ್ವಂಸವನ್ನ ಮಾಡಲಾಗಿತ್ತು ಅನ್ನೋದನ್ನ ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಇದೀಗ ಮತ್ತೆ ಮರು ಜೀವವನ್ನ ಪಡೆದುಕೊಳ್ತಾ ಇದೆ. ಮತ್ತೆ ಜೈಷ್ ಚಟುವಟಿಕೆಗಳು ಆಕ್ಟಿವ್ ಆಗಿದ್ದಾವ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಭಾರತೀಯ ಸೇನೆಯ ದಾಳಿಯಲ್ಲಿ ಭಾರಿ ಹಾನಿಗೆ ಒಳಗಾಗಿದ್ದಂತಹ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಕೇಂದ್ರ ಇದೀಗ ಮತ್ತೆ ತಲೆ ಎತ್ತಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರದಲ್ಲಿ ಇರುವಂತಹ ಇದು ಮಾರ್ಕಸ್ ಸುಬಾನಲ್ಲಾ ಕೇಂದ್ರ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖ ನೆಲೆ ಅಂತಾನೆ ಹೇಳಿ ಪರಿಗಣನೆಗೆ ಕೂಡ ತೆಗೆದುಕೊಳ್ಳಲಾಗಿತ್ತು. ಭಾರತ ನಡೆಸ್ತಿತ್ತಲ್ಲ ಈ ಹಿಂದೆ ಆಪರೇಷನ್ ಸಿಂಧೂರ್, ಆ ಸಂದರ್ಭದಲ್ಲಿ ಈ ಕಟ್ಟಡ ಏನಿತ್ತು ಅದು ಗಂಭೀರವಾಗಿ ಹಾನಿಗೆ ಕೂಡ ಒಳಗಾಗಿ ನೆಲಸಮ ಕೂಡ ಆಗಿತ್ತು. ಆದ್ರೆ ಇದೀಗ ಅದೇ ಸ್ಥಳದಲ್ಲಿ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತಹ ದೃಶ್ಯಗಳು, ವರದಿಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಉಗ್ರ ಸಂಘಟನೆಯ ಮೂಲ ಸೌಕರ್ಯವನ್ನ ಪುನಃ ಬಲಪಡಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಹುಟ್ಟುಹಾಕ್ತಾ ಇದೆ. ಈ ಬೆಳವಣಿಗೆ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿ ವಿಶ್ಲೇಷಕರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಭಾರತದಲ್ಲಿ ನಡೆದಂತಹ ಹಲವು ಉಗ್ರ ದಾಳಿಗಳೊಂದಿಗೆ ಸಂಬಂಧವನ್ನ ಹೊಂದಿದೆ ಅನ್ನುವಂತಹ ಆರೋಪಗಳು ಕೂಡ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಹೀಗಾಗಿ ಚಟುವಟಿಕೆಗಳ ಬಗ್ಗೆ ಭಾರತೀಯ ಭದ್ರತಾ ಸಂಸ್ಥೆಗಳು ತೀವ್ರ ನಿಗಾವನ್ನ ಕೂಡ ಇಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿನ ಈ ಬೆಳವಣಿಗೆ ಉಗ್ರ ಸಂಘಟನೆಗಳ ಚಟುವಟಿಕೆ ಮತ್ತೆ ಚುರುಕುಗೊಳ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ.